ಮಾಡ್ತಾ ಇದ್ದಾರೆ ಅಲ್ಲಿನ ಜನರು. ಮುಂದಿನ ಸುದ್ದಿಯನ್ನು ನೋಡೋಣ. 40% ಕಮಿಷನ್ ತನಿಖಾ ಆಯೋಗ ಮುಕ್ತಾಯಗೊಳಿಸಿ ನಿರ್ಣಯ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಮುಕ್ತಾಯಗೊಳಿಸಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸರ್ಕಾರಕ್ಕೆ ಬಿಬಿಎಂಪಿ ಹಗರಣಗಳ ವರದಿ ಸಲ್ಲಿಸಿದೆ ಆಯೋಗ. ಆಯೋಗದ ಅವಧಿಯನ್ನು ವಿಸ್ತರಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ರು ದಾಸ್. ಅಧಿಕಾರಿ ಸಿಬ್ಬಂದಿ ವಾಹನ ಅವಧಿಗೂ ಮೊದಲೇ ಹಿಂಪಡೆದಿದ್ದಾರೆ ಸರ್ಕಾರ. ಈ ಹಿನ್ನೆಲೆಯಲ್ಲಿ ತಾವೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ವಿಚಾರಣಾ ಆಯೋಗ ಸದಸ್ಯ ಕಾರ್ಯದರ್ಶಿ ವಿಚಾರಣಾ ಆಯೋಗದ ಕರ್ತವ್ಯವನ್ನ ಆಗಸ್ಟ್ 23ನೇ ತಾರೀಕು ಮುಕ್ತಾಯ ಮಾಡಿರುವುದಾಗಿ ಪತ್ರ. ನಾಗಮೋಹನ್ ದಾಸ್ ವಿಚಾರಣಾ ಆಯೋಗದಿಂದಲೇ ಸರ್ಕಾರಕ್ಕೆ ಕರ್ತವ್ಯ ಮುಗಿಸಿದ ಬಗ್ಗೆ ಪತ್ರ ರವಾನೆ ಆಗಿದೆ. ನಾಗಮೋಹನ್ ದಾಸ್ ಆಯೋಗದ ಅವಧಿ ಮುಕ್ತಾಯಗೊಳಿಸಿ ತಾವೇ ಪತ್ರವನ್ನ ಬರೆದಿದೆ ಆಯೋಗ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ ಈಗ ಫೋನ್ ಸಂಪರ್ಕದಲ್ಲಿ. ಹನುಮಂತ, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಬಿಜೆಪಿ ಕಾಲದಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣಗಳ ವಿಚಾರವಾಗಿ ಒಂದು ವಿಚಾರಣಾ ಆಯೋಗವನ್ನ ನೇಮಕ ಮಾಡಲಾಗಿತ್ತು ಸರ್ಕಾರ. ಆ ವಿಚಾರ ನಾಗಮೋಹನ್ ದಾಸ್ ಅವರ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ನಡೆದು ಸರ್ಕಾರಕ್ಕೂ ಈಗಾಗಲೇ ವರದಿ ಕೂಡ ಸಲ್ಲಿಕೆ ಆಗಿದೆ. ಅದು ಸಚಿವ ಸಂಪುಟಕ್ಕೂ ಕೂಡ ಬಂದು ಒಂದಷ್ಟು ಆ ವರದಿಯ ಸ್ವೀಕಾರ ಕೂಡ ಸರ್ಕಾರ ಮಾಡಿದೆ. ಅದಾದ ನಂತರದಲ್ಲಿ ವಿಚಾರಣಾ ಆಯೋಗ ಮುಂದುವರಿಸುವಂತ ವಿಚಾರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯ ಚರ್ಚೆಗಳಾಗ್ಲಿ ಅಥವಾ ಅದರನ್ನ ತೆಗೆದು ವಾಪಸ್ ಪಡೆಯುವಂತದ್ದಾಗ್ಲಿ ಚರ್ಚೆಗಳಾಗ್ಲಿಲ್ಲ. ಆದ್ರೆ ಏಕಾಏಕಿಯಾಗಿ ವಿಚಾರಣಾ ಆಯೋಗದಲ್ಲಿ ಇದ್ದಂತಹ ಒಂದಷ್ಟು ಸಿಬ್ಬಂದಿಗಳನ್ನ ಯಾವುದೇ ಪೂರ್ವ ಯೋಜನೆ ಇಲ್ಲದಂತೆ ಅಧಿಕಾರಿ ಮತ್ತು ಸಿಬ್ಬಂದಿ ವಾಹನಗಳೆಲ್ಲವೂ ಕೂಡ ವಾಪಸ್ ಸರ್ಕಾರ ಹಿಂಪಡೆದಂತ ಕಾರಣಕ್ಕಾಗಿ ಇದು ಮುಂದುವರೆದು ಮುಜುಗರಕ್ಕೆ ಒಳಗಾಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾಗಮೋಹನ್ ದಾಸ್ ಅವರೇ ಸ್ವತಃ ವಿಚಾರಣಾ ಆಯೋಗದ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆದು ಆಯೋಗದ ಅವಧಿಯನ್ನ ಮುಗಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪತ್ರವನ್ನ ಬರೆದು ಗಮನ ಸೆಳೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ. ಜೀವ ಬಿಟ್ಟೇವು ಹೊರತಾಗಿ ಆನೆಯನ್ನ ಬಿಡೋದಿಲ್ಲ ಅಂತ ಆಣೆ ಮಾಡ್ತಾ ಇದ್ದಾರೆ ಅಲ್ಲಿನ ಜನರು. ಮುಂದಿನ ಸುದ್ದಿಯನ್ನು ನೋಡೋಣ. 40% ಕಮಿಷನ್ ತನಿಖಾ ಆಯೋಗ ಮುಕ್ತಾಯಗೊಳಿಸಿ ನಿರ್ಣಯ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಮುಕ್ತಾಯಗೊಳಿಸಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸರ್ಕಾರಕ್ಕೆ ಬಿಬಿಎಂಪಿ ಹಗರಣಗಳ ವರದಿ ಸಲ್ಲಿಸಿದೆ ಆಯೋಗ. ಆಯೋಗದ ಅವಧಿಯನ್ನು ವಿಸ್ತರಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ರು ದಾಸ್. ಅಧಿಕಾರಿ ಸಿಬ್ಬಂದಿ ವಾಹನ ಅವಧಿಗೂ ಮೊದಲೇ ಹಿಂಪಡೆದಿದ್ದಾರೆ ಸರ್ಕಾರ. ಈ ಹಿನ್ನೆಲೆಯಲ್ಲಿ ತಾವೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ವಿಚಾರಣಾ ಆಯೋಗ ಸದಸ್ಯ ಕಾರ್ಯದರ್ಶಿ ವಿಚಾರಣಾ ಆಯೋಗದ ಕರ್ತವ್ಯವನ್ನ ಆಗಸ್ಟ್ 23ನೇ ತಾರೀಕು ಮುಕ್ತಾಯ ಮಾಡಿರುವುದಾಗಿ ಪತ್ರ. ನಾಗಮೋಹನ್ ದಾಸ್ ವಿಚಾರಣಾ ಆಯೋಗದಿಂದಲೇ ಸರ್ಕಾರಕ್ಕೆ ಕರ್ತವ್ಯ ಮುಗಿಸಿದ ಬಗ್ಗೆ ಪತ್ರ ರವಾನೆ ಆಗಿದೆ. ನಾಗಮೋಹನ್ ದಾಸ್ ಆಯೋಗದ ಅವಧಿ ಮುಕ್ತಾಯಗೊಳಿಸಿ ತಾವೇ ಪತ್ರವನ್ನ ಬರೆದಿದೆ ಆಯೋಗ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ ಈಗ ಫೋನ್ ಸಂಪರ್ಕದಲ್ಲಿ. ಹನುಮಂತ, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಬಿಜೆಪಿ ಕಾಲದಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣಗಳ ವಿಚಾರವಾಗಿ ಒಂದು ವಿಚಾರಣಾ ಆಯೋಗವನ್ನ ನೇಮಕ ಮಾಡಲಾಗಿತ್ತು ಸರ್ಕಾರ. ಆ ವಿಚಾರ ನಾಗಮೋಹನ್ ದಾಸ್ ಅವರ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ನಡೆದು ಸರ್ಕಾರಕ್ಕೂ ಈಗಾಗಲೇ ವರದಿ ಕೂಡ ಸಲ್ಲಿಕೆ ಆಗಿದೆ. ಅದು ಸಚಿವ ಸಂಪುಟಕ್ಕೂ ಕೂಡ ಬಂದು ಒಂದಷ್ಟು ಆ ವರದಿಯ ಸ್ವೀಕಾರ ಕೂಡ ಸರ್ಕಾರ ಮಾಡಿದೆ. ಅದಾದ ನಂತರದಲ್ಲಿ ವಿಚಾರಣಾ ಆಯೋಗ ಮುಂದುವರಿಸುವಂತ ವಿಚಾರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯ ಚರ್ಚೆಗಳಾಗ್ಲಿ ಅಥವಾ ಅದರನ್ನ ತೆಗೆದು ವಾಪಸ್ ಪಡೆಯುವಂತದ್ದಾಗ್ಲಿ ಚರ್ಚೆಗಳಾಗ್ಲಿಲ್ಲ. ಆದ್ರೆ ಏಕಾಏಕಿಯಾಗಿ ವಿಚಾರಣಾ ಆಯೋಗದಲ್ಲಿ ಇದ್ದಂತಹ ಒಂದಷ್ಟು ಸಿಬ್ಬಂದಿಗಳನ್ನ ಯಾವುದೇ ಪೂರ್ವ ಯೋಜನೆ ಇಲ್ಲದಂತೆ ಅಧಿಕಾರಿ ಮತ್ತು ಸಿಬ್ಬಂದಿ ವಾಹನಗಳೆಲ್ಲವೂ ಕೂಡ ವಾಪಸ್ ಸರ್ಕಾರ ಹಿಂಪಡೆದಂತ ಕಾರಣಕ್ಕಾಗಿ ಇದು ಮುಂದುವರೆದು ಮುಜುಗರಕ್ಕೆ ಒಳಗಾಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾಗಮೋಹನ್ ದಾಸ್ ಅವರೇ ಸ್ವತಃ ವಿಚಾರಣಾ ಆಯೋಗದ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆದು ಆಯೋಗದ ಅವಧಿಯನ್ನ ಮುಗಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪತ್ರವನ್ನ ಬರೆದು ಗಮನ ಸೆಳೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ. ಜೀವ ಬಿಟ್ಟೇವು ಹೊರತಾಗಿ ಆನೆಯನ್ನ ಬಿಡೋದಿಲ್ಲ ಅಂತ ಆಣೆ ಮಾಡ್ತಾ ಇದ್ದಾರೆ ಅಲ್ಲಿನ ಜನರು. ಮುಂದಿನ ಸುದ್ದಿಯನ್ನು ನೋಡೋಣ. 40% ಕಮಿಷನ್ ತನಿಖಾ ಆಯೋಗ ಮುಕ್ತಾಯಗೊಳಿಸಿ ನಿರ್ಣಯ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಮುಕ್ತಾಯಗೊಳಿಸಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸರ್ಕಾರಕ್ಕೆ ಬಿಬಿಎಂಪಿ ಹಗರಣಗಳ ವರದಿ ಸಲ್ಲಿಸಿದೆ ಆಯೋಗ. ಆಯೋಗದ ಅವಧಿಯನ್ನು ವಿಸ್ತರಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ರು ದಾಸ್. ಅಧಿಕಾರಿ ಸಿಬ್ಬಂದಿ ವಾಹನ ಅವಧಿಗೂ ಮೊದಲೇ
ಹಿಂಪಡೆದಿದ್ದಾರೆ ಸರ್ಕಾರ. ಈ ಹಿನ್ನೆಲೆಯಲ್ಲಿ ತಾವೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ವಿಚಾರಣಾ ಆಯೋಗ ಸದಸ್ಯ ಕಾರ್ಯದರ್ಶಿ ವಿಚಾರಣಾ ಆಯೋಗದ ಕರ್ತವ್ಯವನ್ನ ಆಗಸ್ಟ್ 23ನೇ ತಾರೀಕು ಮುಕ್ತಾಯ ಮಾಡಿರುವುದಾಗಿ ಪತ್ರ. ನಾಗಮೋಹನ್ ದಾಸ್ ವಿಚಾರಣಾ ಆಯೋಗದಿಂದಲೇ ಸರ್ಕಾರಕ್ಕೆ ಕರ್ತವ್ಯ ಮುಗಿಸಿದ ಬಗ್ಗೆ ಪತ್ರ ರವಾನೆ ಆಗಿದೆ. ನಾಗಮೋಹನ್ ದಾಸ್ ಆಯೋಗದ ಅವಧಿ ಮುಕ್ತಾಯಗೊಳಿಸಿ ತಾವೇ ಪತ್ರವನ್ನ ಬರೆದಿದೆ ಆಯೋಗ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ ಈಗ ಫೋನ್ ಸಂಪರ್ಕದಲ್ಲಿ. ಹನುಮಂತ, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಬಿಜೆಪಿ ಕಾಲದಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣಗಳ ವಿಚಾರವಾಗಿ ಒಂದು ವಿಚಾರಣಾ ಆಯೋಗವನ್ನ ನೇಮಕ ಮಾಡಲಾಗಿತ್ತು ಸರ್ಕಾರ. ಆ ನಾಗಮೋಹನ್ ದಾಸ್ ಅವರ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ನಡೆದು ಸರ್ಕಾರಕ್ಕೂ ಈಗಾಗಲೇ ವರದಿ ಕೂಡ ಸಲ್ಲಿಕೆ ಆಗಿದೆ. ಅದು ಸಚಿವ ಸಂಪುಟಕ್ಕೂ ಕೂಡ ಬಂದು ಒಂದಷ್ಟು ಆ ವರದಿಯ ಸ್ವೀಕಾರ ಕೂಡ ಸರ್ಕಾರ ಮಾಡಿದೆ. ಅದಾದ ನಂತರದಲ್ಲಿ ವಿಚಾರಣಾ ಆಯೋಗ ಮುಂದುವರಿಸುವಂತ ವಿಚಾರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯ ಚರ್ಚೆಗಳಾಗ್ಲಿ ಅಥವಾ ಅದರನ್ನ ತೆಗೆದು ವಾಪಸ್ ಪಡೆಯುವಂತದ್ದಾಗ್ಲಿ ಚರ್ಚೆಗಳಾಗ್ಲಿಲ್ಲ. ಆದ್ರೆ ಏಕಾಏಕಿಯಾಗಿ ವಿಚಾರಣಾ ಆಯೋಗದಲ್ಲಿ ಇದ್ದಂತಹ ಒಂದಷ್ಟು ಸಿಬ್ಬಂದಿಗಳನ್ನ ಯಾವುದೇ ಪೂರ್ವ ಯೋಜನೆ ಇಲ್ಲದಂತಹ ಅಧಿಕಾರಿ ಮತ್ತು ಸಿಬ್ಬಂದಿ ವಾಹನಗಳೆಲ್ಲವೂ ಕೂಡ ವಾಪಸ್ ಸರ್ಕಾರ ಹಿಂಪಡೆದಂತ ಕಾರಣಕ್ಕಾಗಿ ಇದು ಮುಂದುವರೆದು ಮುಜುಗರಕ್ಕೆ ಒಳಗಾಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾಗಮೋಹನ್ ದಾಸ್ ಅವರೇ ಸ್ವತಃ ವಿಚಾರಣಾ ಆಯೋಗದ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆದು ಆಯೋಗದ ಅವಧಿಯನ್ನ ಮುಗಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪತ್ರವನ್ನ ಬರೆದು ಗಮನ ಸೆಳೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ. ಜೀವ ಬಿಟ್ಟೇವು ಹೊರತಾಗಿ ಆನೆಯನ್ನ ಬಿಡೋದಿಲ್ಲ ಅಂತ ಆಣೆ ಮಾಡ್ತಾ ಇದ್ದಾರೆ ಅಲ್ಲಿನ ಜನರು. ಮುಂದಿನ ಸುದ್ದಿಯನ್ನು ನೋಡೋಣ. 40% ಕಮಿಷನ್ ತನಿಖಾ ಆಯೋಗ ಮುಕ್ತಾಯಗೊಳಿಸಿ ನಿರ್ಣಯ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಮುಕ್ತಾಯಗೊಳಿಸಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸರ್ಕಾರಕ್ಕೆ ಬಿಬಿಎಂಪಿ ಹಗರಣಗಳ ವರದಿ ಸಲ್ಲಿಸಿದೆ ಆಯೋಗ. ಆಯೋಗದ ಅವಧಿಯನ್ನು ವಿಸ್ತರಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ರು ದಾಸ್. ಅಧಿಕಾರಿ ಸಿಬ್ಬಂದಿ ವಾಹನ ಅವಧಿಗೂ ಮೊದಲೇ ಹಿಂಪಡೆದಿದ್ದಾರೆ ಸರ್ಕಾರ. ಈ ಹಿನ್ನೆಲೆಯಲ್ಲಿ ತಾವೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ವಿಚಾರಣಾ ಆಯೋಗ ಸದಸ್ಯ ಕಾರ್ಯದರ್ಶಿ ವಿಚಾರಣಾ ಆಯೋಗದ ಕರ್ತವ್ಯವನ್ನ ಆಗಸ್ಟ್ 23ನೇ ತಾರೀಕು ಮುಕ್ತಾಯ ಮಾಡಿರುವುದಾಗಿ ಪತ್ರ. ನಾಗಮೋಹನ್ ದಾಸ್ ವಿಚಾರಣಾ ಆಯೋಗದಿಂದಲೇ ಸರ್ಕಾರಕ್ಕೆ ಕರ್ತವ್ಯ ಮುಗಿಸಿದ ಬಗ್ಗೆ ಪತ್ರ ರವಾನೆ ಆಗಿದೆ. ನಾಗಮೋಹನ್ ದಾಸ್ ಆಯೋಗದ ಅವಧಿ ಮುಕ್ತಾಯಗೊಳಿಸಿ ತಾವೇ ಪತ್ರವನ್ನ ಬರೆದಿದೆ ಆಯೋಗ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ ಈಗ ಫೋನ್ ಸಂಪರ್ಕದಲ್ಲಿ. ಹನುಮಂತ, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಬಿಜೆಪಿ ಕಾಲದಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣಗಳ ವಿಚಾರವಾಗಿ ಒಂದು ವಿಚಾರಣಾ ಆಯೋಗವನ್ನ ನೇಮಕ ಮಾಡಲಾಗಿತ್ತು ಸರ್ಕಾರ. ನಾಗಮೋಹನ್ ದಾಸ್ ಅವರ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ನಡೆದು ಸರ್ಕಾರಕ್ಕೂ ಈಗಾಗಲೇ ವರದಿ ಕೂಡ ಸಲ್ಲಿಕೆ ಆಗಿದೆ. ಅದು ಸಚಿವ ಸಂಪುಟಕ್ಕೂ ಕೂಡ ಬಂದು ಒಂದಷ್ಟು ಆ ವರದಿಯ ಸ್ವೀಕಾರ ಕೂಡ ಸರ್ಕಾರ ಮಾಡಿದೆ.